ಅತಿ ಬೇಗನೆ ಕೋಪ ಬರುವವನು ಅವನೇ. ಇದು ಎರಡು ಸಾದೃಶ್ಯಗಳು ವಿಶೇಷವಾಗಿರ್ತಕ್ಕಂಥದ್ದು. ಒಮ್ಮೆ ದಾರಿಯಲ್ಲಿ ಹೋಗುವಾಗ ಒಬ್ಬ ವಿಪ್ರ ದಾರಿಯಲ್ಲಿ ಹೋಗುವಾಗ ಅವನಿಗೊಂದು ವಿಗ್ರಹ ಸಿಗ್ತದೆ. ಆ ವಿಗ್ರಹದಲ್ಲಿ ಇವನು ವೈಷ್ಣವ ಶೈವ ಎಂಬಂತ ರೀತಿಯಿಂದ ಅರ್ಧವಾಗಿರ್ತಕ್ಕಂತಹ ಮೂರ್ತಿ ಸಿಗ್ತದೆ. ಒಂದು ಭಾಗದಲ್ಲಿ ವಿಷ್ಣು, ಮತ್ತೊಂದು ಭಾಗದಲ್ಲಿ ಶಿವ, ಈ ರೀತಿ ಅರ್ಧ. ಆದರೆ ಆ ಪ್ರತಿಮೆಯನ್ನು ಬಿಂಬವನ್ನು ನೋಡುವಾಗ ತುಂಬಾ ಸಂತೋಷವಾಗ್ತದೆ ಅವನಿಗೆ. ಆ ಸಂತೋಷದಿಂದ ಅದನ್ನು ಎತ್ತಿಕೊಂಡು ಮನೆಗೆ ಕೊಂಡು ಹೋಗ್ತಾನೆ. ಆದ್ರೆ ಪೂಜೆ ಮಾಡುವ ಹಂಗಿಲ್ಲ. ಯಾಕೆ? ಇವ ವೈಷ್ಣವ, ಇವನಿಗೆ ವಿಷ್ಣು ಮಾತ್ರ ದೇವ, ಶೈವ ಶಿವನಿದ್ದಾನೆ. ಏನು ಮಾಡೋದು ನೋಡ್ತಾನೆ, ಆಲೋಚನೆ ಮಾಡ್ತಾನೆ. ಇವನೊಂದು ತನ್ನಲ್ಲೇ ಇರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಂಡ ಹಾಗೆ ಆ ಭಾಗಕ್ಕೊಂದು ಅರ್ಧ ಒಂದು ಬಟ್ಟೆಯನ್ನು ಕಟ್ಟಿದ. ಇತ್ತ ಭಾಗದಲ್ಲಿ ಶಿವ, ಅರ್ಧ ಭಾಗದಲ್ಲಿ ವಿಷ್ಣು. ಅರ್ಧ ಅರ್ಧ ಮೂಗಿನ ಸರಿ ದ್ವಾರದಲ್ಲಿ ಅರ್ಧ ಮಾಡಿಕೊಂಡು ಯಾವಾಗ ಇವನು ಆರಾಧನೆ ಮಾಡುವಾಗ, ಪರಮಾತ್ಮವನ್ನು ನೋಡುವಾಗ ವಿಷ್ಣುವನ್ನೇ ಪೂಜೆ ಮಾಡ್ತಾ ಇರ್ತಾರೆ. ಅಂತ ಹೇಳುದು ಈ ಊದುಬತ್ತಿಯನ್ನು ಅರ್ಧಕ್ಕೆ ತೋರಿಸುದು ಮತ್ತು ನಂಗಿಸುದು. ಆರತಿಯನ್ನು ಎತ್ತುವಾಗಲೂ ಹಾಗೆ ಶಿವ ವಿಷ್ಣು 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 ಶಿವ ವಿಷ್ಣು ವಿಷ್ಣು ಅಂತ ಪೂಜೆ ಮಾಡಿಕೊಂಡು ವಿಷ್ಣುನಿಷ್ಠ ಪೂಜೆ ಮಾಡಿ ದೀಪವನ್ನು ಇರಿಸಿದ. ಹೀಗೆ ನಡೀತಾ ಇತ್ತು. ಒಂದು 6 ತಿಂಗಳು ಕಳೆಯುವಾಗ ಉದ್ಭವದ ಮೂರ್ತಿಯಾಗಿ ಎದ್ದು ನಿಂತನೆ, ಉದ್ಭವದ ಮೂರ್ತಿಯಾಗಿ ಎದ್ದು ನಿಂತನೆ ಶಿವನು. ತಥಾಸ್ತು ಎಂಬ ವಿಮಾನದಲ್ಲಿ ಬಂದು ನಿಂತನೆ. ಆಗ ಇವನು ಪೂಜೆ ಮಾಡಿದ್ದು ವಿಷ್ಣುವಿಗೆ ಮಾತ್ರ ಪ್ರತ್ಯಕ್ಷ ಆದದ್ದು ಶಿವ. ಆಲೋಚನೆ ಮಾಡ್ತೀನಿ, ಯಾಕೆ ನನ್ನ ಕರೆದಿನ ಯಾಕೆ ಬಂದಿದ್ದಾನೆ ನೋಡುದಿಲ್ಲ ಶಿವನಲ್ಲಿ. ನಿನ್ನನ್ನು ಯಾರು ಕರೆದದ್ದು? ಅಪ್ಪ, ನನ್ನನ್ನು ಕರೀಲಿಲ್ಲ, ಆದರೆ ನೀನು ಪ್ರತಿ ಸಲವೂ ಕೂಡ ಪೂಜೆ ಮಾಡುವಾಗ ನನ್ನ ಮೇಲೆ ನಿನ್ನ ಧ್ಯಾನವಿತ್ತು. ಯಾಕೆ ಶಿವನಿಗೆ ಕಾಣಬಾರ್ದು, ಶಿವನಿಗೆ ತೋಡಬಾರ್ದು, ಇದು ವಿಷ್ಣುವಿನ ಮಾತ್ರ ಪೂಜೆ ಪೂಜೆ. ಎಲ್ಲಿ ನಿನ್ನ ಮನಸ್ಸು ನನ್ನಲ್ಲಿ ತಲ್ಲೀನವಾಯಿತೋ ಆ ಪ್ರಯುಕ್ತವಾಗಿ ನಾನು ಉದ್ಭವವಾಗಿದ್ದೇನೆ. ಹೊರಟಿಗೆ ಮುಗಿದ ಈ ಕೋಪದಿಂದ ಅವನೇನು ಮಾಡಿದ? ಅಷ್ಟೇ ಯಾವ ರೀತಿ ಇರತಕ್ಕಂತಹ ಭಕ್ತಿಯಿಂದ ಜೀವನ ನೋಡ್ತಾ ಇದ್ನೋ ಅದೇ ಭಕ್ತಿಯಿಂದ 3ನೇ ಕಣ್ಣಿಂದ ಅವನು ಸ್ವಲ್ಪ ಬಸು ಮಾಡಿದ. ಶಿವ ಎನ್ನುವಂತಹ ಪದಕ್ಕಿರುವಂತಹ ವಿಷಯವೇ ಅದು. ಶಿವ ಅಂದ್ರೆ ನಾಶ ಅಂತ. ಆಗ ಯಾವಾಗ ನೀನು ಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ದಲ್ಲ, ವಿಷ್ಣುವಿಗೆ, ವಿಷ್ಣು ಪ್ರತ್ಯಕ್ಷ ಆದ ಶಿವನ ಏನಪ್ಪ ನನ್ನ ಭಕ್ತ ನೀನೇ